ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜಯದೇವಿ ಮೋಹನ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜಯದೇವಿ ಅವರೇ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಕ್ ಬಂದಿದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ನಾನು ಇವತ್ತು ಹಸಿಮೆಣಸಿನಕಾಯಿ ಪಲ್ಯ ಅನ್ನೋದು ಮಾಡ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಪಲ್ಯ ಅಂತನಾ? ಓಕೆ. ಯಾವ ಪ್ರದೇಶದ ಅಡುಗೆ ಇದು? ಇದು ನಮ್ಮ ನಾರ್ತ್ ಕರ್ನಾಟಕದಲ್ಲೂ ಮಾಡ್ತಾರೆ, ಸೌತ್ ಕರ್ನಾಟಕದಲ್ಲೂ ಮಾಡ್ತಾರೆ. ಎರಡು ಕಡೆ ಇದು ಓಕೆ. ಎಲ್ಲಾ ಕಡೆನೂ ಎಲ್ಲಾ ಕನ್ನಡದವರು ಯೂಶಲಿ ಮಾಡುವಂತ ಒಂದು ಅಡುಗೆ. ಓಕೆ, ಸರಿ ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಈ ಹಸಿಮೆಣಸಿನಕಾಯಿ, ಆಮೇಲೆ ಇದು ನೆನೆಸಿರೋ ಅಂತ ತೊಗರಿಬೇಳೆ, ಹುಣಸೆ ಹಣ್ಣು, ಮತ್ತೆ ಅದು ಕರ್ಬೇವಿನ ಸೊಪ್ಪು, ಉಪ್ಪು, ಬೆಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕಡಲೆಕಾಯಿ, ಆಮೇಲೆ ಇದು ಅರಿಶಿನ. ಓಕೆ. ಇದಿವಾಗ ತೊಗರಿ ಬೇಳೆನ ನೆನ್ಸ್ಕೊಂಡ್ ಬಂದಿದ್ದೀರಾ? ನೆನ್ಸ್ಲೇಬೇಕಾಗುತ್ತೆ. ಮಾಡೋಕ್ಕಿಂತ ಮುಂಚೆ ಎಷ್ಟೊತ್ತು ನೆನ್ಸ್ಬೇಕು? ಒಂದು ಹಾಫ್ ಅನ್ ಅವರ್ ಆದ್ರೆ ಹಾಫ್ ಅನ್ ಅವರ್. ಇವತ್ತು ಪಲ್ಯ ಮಾಡ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ. ಫಸ್ಟ್ ಇದೊಂದು ನೆನ್ಸ್ಕೊಂಡ್ಬಿಟ್ರೆ ಮತ್ತೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳುವಂಥದ್ದು. ಓಕೆ ಓಕೆ, ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ಇದು ನನಗೆ ಇದು ಬಾಣಲಿ ಬೇಕಾಗಿದೆ. ಕಡಲೆ ತಗೊಳ್ಳೋಣ ಅಲ್ಲ? ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ. ಇವಾಗ ಎಣ್ಣೆ ಬೇಕಾಗುತ್ತಾ? ಇಲ್ಲ, ಫಸ್ಟ್ ನಾನು ಅದು ಗ್ರೌಂಡ್ ನಟ್ನ ಕಡಲೆಕಾಯಿ ಬೀಜನ ಹುರ್ಕೊಳ್ತೀನಿ. ಇದು ಹುರಿದ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಬೇಕಾಗತ್ತೆ. ಇದು ಗ್ರೈಂಡ್ ಹೇಗ್ ಮಾಡ್ಬೇಕು ಅಂದ್ರೆ ತುಂಬಾ ನುಣ್ಣಗಾಗಬಾರ್ದು. ಇದು ಬಾಯಿಗೆ ಸಿಗೋ ಅಂತರ ತರಿ ಬಾಯಿಗೆ ಸಿಗ್ಬೇಕು. ಹೌದು. ಸರಿ ಸರಿ. ಮತ್ತೆ ಎಲ್ಲಿದ್ದೀರಾ? ಎಲ್ಲಿಂದ? ಬೆಂಗಳೂರಲ್ಲೇ ಇರೋದಲ್ವಾ ನೀವು? ನಾವು ಬೆಂಗಳೂರಲ್ಲೇ ವಿದ್ಯಾರಣ್ಯಪುರದಲ್ಲೇ ಇದ್ದೀವಿ. ಹೌದಾ? ಓಕೆ ಓಕೆ. ಮತ್ತೆ ಏನ್ ಮಾಡ್ತಾ ಇದ್ದೀರಮ್ಮ ನೀವು? ನಾನು ಮೊದಲೇ ಜಾಬ್ ಮಾಡ್ತಾ ಇದ್ದೆ. ಈಗ ಒಂದು 6 months ಇಂದ ಇವಾಗ ಅದು ರಿಸೈನ್ ಮಾಡಿ ಮನೇಲಿ ಇದ್ದೀನಿ. ಹೌದಾ? ಅದು ಸಂಘಗಳೆಲ್ಲ ಇದಾವೆ ನಮ್ದು. ಆ ಸಂಘಕ್ಕೆ ಈ ಸಂಘಕ್ಕೆ ಓಡಾಡೋದ್ರಲ್ಲೇ ನನ್ಗೆ ಟೈಮ್, ಹಾಗಾಗಿ ಕೆಲಸ ಬಿಟ್ಬಿಟ್ರಾ? ಯಾವ ಕೆಲಸದಲ್ಲಿದ್ರಿ? ನಾನು ಫೈನಾನ್ಸ್ ಮ್ಯಾನೇಜರ್ ಆಗಿದ್ದೆ ಬಿಲ್ಡರ್ಸ್ ಕಂಪನಿನಲ್ಲಿ. ಈಗ ಯಾವ ಸಂಘದಲ್ಲಿದ್ದೀರಾ ನೀವು? ಯಾವ ಸಂಘ? ಇವಾಗ ನಮ್ದು ಸ್ನೇಹ ಅಂತ ಒಂದು ಸಂಘ ಮಾಡ್ಕೊಂಡಿದೀವಿ. ಅದು ತುಂಬಾ ಬ್ರಾಂಚಸ್ ಇದೆ, ಆಲ್ ಓವರ್ ಕರ್ನಾಟಕದಲ್ಲೇ ಬ್ರಾಂಚಸ್ ವೈಸ್ ಎಲ್ಲ ಇದಾವೆ. ನಾವು ಮಲ್ಲೇಶ್ವರಂ ಬ್ರಾಂಚಸ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಸಂಘ ಕಟ್ಟಿರೋದು. ಅಲ್ಲಿ ನಾವುಗಳೆಲ್ಲ ಸದಸ್ಯರಾಗಿ ಅಲ್ಲಿ. ಅದಾದ ನಂತರ ಮತ್ತೆ ಒಂದು ಅಕ್ಕನ ಬೆಳಗ ಅಂತ ದೇವಸಂದ್ರದಲ್ಲಿ, ಅದು ಒಂದಿದೆ. ಆಮೇಲೆ ಅದ್ರ ಜೊತೆಗೆ ಇಲ್ಲೇ ನಾವೇ ಒಂದು ಮತ್ತಿಕೆರೆನಲ್ಲಿ ಒಂದು ಶಿವಾನುಭವ ಅಂತ ಮಾಡ್ತೀವಿ. ಶಿವಾನುಭವ ಅಂತಂದ್ರೆ ಎವ್ರಿ ಮಂತ್ ಅಲ್ಲಿ ಫಸ್ಟ್ ಮಂಡೇನ ನಾವು ಬಸವಣ್ಣ ಅವ್ರದ್ದು ವಚನಗಳು ಹೇಳೋದು, ಹಾಡುಗಳು ಹೇಳೋದು. ಅದನ್ನು ಆ ತರ ವಚನಗಳನ್ನ ಬಸವ ಪ್ರಚಾರ ಇದ್ರಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಸಂಘದ ಮುಖಾಂತರ. ಆಗಿದೆಯಾ ಅದು? ಇದಾಯ್ತು. ಓಕೆ. ಇವಾಗ ಇದನ್ನ ಆಫ್ ಮಾಡಿದ್ದೀರಾ? ಆಫ್ ಮಾಡಿದ್ದೀನಿ. ಇಲ್ಲೇ ಇಟ್ಕೊಂಡು ಹಾಕ್ಬಿಡಿ ಅಮ್ಮ. ಈ ಕಡೆಯಿಂದ ಹಾಕ್ಬಿಡಿ. ಹಾಕುವ ಒಂದು ನಿಮಿಷದಲ್ಲೇ ಆಗ್ಬಿಡತ್ತೆ. ಇದು ಬೇಗ, 1 second ಅಷ್ಟೇ. ತುಂಬಾ ಜೋರಾಗೂ ಮಾಡಕ್ಕಿಲ್ವಲ್ಲ. ಇಟ್ಬಿಡಿ. ಸ್ವಲ್ಪ ತಣ್ಣಗೆ ಆಗ್ಲಿ ಅಲ್ವಾ? ಆಮೇಲೆ ಮಾಡೋಣ. ಇಲ್ಲಿ ಇಟ್ಟಿರ್ತೀನಿ. ಇನ್ನೇನ್ ಮಾಡ್ಕೊಳ್ಳೋಣ? ಇವಾಗ ಹಸಿಮೆಣಸಿನಕಾಯಿನ ಹಚ್ಕೊಳ್ಬೇಕಾಗತ್ತೆ. ಇದನ್ನ ಇಲ್ಲೇ ಇಟ್ಟಿರ್ತೀನಿ ಇದ್ರ ಮೇಲೆ. ಸರಿ ಸರಿ. ಚಾಕು ರೆಡಿ ಇದೆ. ಆಮೇಲೆ ಹಸಿಮೆಣಸಿನಕಾಯಿ. ಓಕೆ. ಇವಾಗ ನೀವು ಹಸಿಮೆಣಸಿನಕಾಯಿ ಪಲ್ಯ ಅಂತ ಹೇಳಿದ್ರಲ್ವಾ ಇದು? ಹೌದು. ಸೊ ಇದಿವಾಗ ನಾವು ಇಲ್ಲಿ ಬೆಂಗಳೂರು ಕಡೆ ಅಥವಾ ಎಲ್ಲ ಕಡೆ, ಬೆಂಗಳೂರಲ್ಲ ಎಲ್ಲ ಉತ್ತರ ಕರ್ನಾಟಕದಲ್ಲೂ ಬಜ್ಜಿ ಮೆಣಸಿನಕಾಯಿ ಅಂತ ಹೇಳ್ತೀವಲ್ವಾ? ಹೌದು ಹೌದು. ನೀವೇನ್ ಹೇಳ್ತೀರಾ ಇದಕ್ಕೆ? ಇದು ಬಜ್ಜಿ ಮೆಣಸಿನಕಾಯಿನೇ ಅಂತೀವಿ. ಇದ್ರ ಜೊತೆಗೆ ನಾನು ಈ ನಾರ್ಮಲ್ ಹಸಿಮೆಣಸಿನಕಾಯಿನೂ ಸೇರಿಸ್ತೀನಿ. ಇದು ತುಂಬಾ ಖಾರ ಇರೋದಿಲ್ಲ ಇದು. ಅದಕ್ಕೋಸ್ಕರ ಖಾರಕ್ಕೋಸ್ಕರ ಆಮೇಲೆ ಟೇಸ್ಟ್ಗೋಸ್ಕರ ನಾನು ಈ ಹಸಿಮೆಣಸಿನಕಾಯಿನೂ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಒಂದು 3-4 ತಗೊಂಡ್ರೆ ಖಾರ ಮೆಣಸಿನಕಾಯಿ 3-4 ತಗೊಂಡು. ಓಕೆ. ಅವರವರ ಖಾರಕ್ಕೆ ಬೇಕು ಅಂದ್ರೆ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಓಕೆ ಓಕೆ. ಇದು ಯಾವಾಗ್ಲೂ ನಾವು ಈ ಬಜ್ಜಿ ಮಾಡೋದ್ ಮಾತ್ರ ಕೇಳಿದ್ವಿ ನಾವು. ಎಲ್ರಿಗೂ ಗೊತ್ತಿರುತ್ತೆ ಮೆಣಸಿನಕಾಯಿ ಬಜ್ಜಿ ಅಂದ್ರೆ ತುಂಬಾ ಫೇಮಸ್ ಅಲ್ವಾ? ಹೌದೌದು. ಓಕೆ. ಆದ್ರೆ ಇವತ್ತು ಇದರಿಂದ ಪಲ್ಯ ಮಾಡ್ತಾ ಇದ್ದೀರಾ ನೀವು? ಹೌದು. ಓಕೆ ಓಕೆ. ಇದು ಚೊಟ್ಟು ತೆಗೆದ್ಬಿಟ್ಟು ಇಟ್ಬಿಡ್ಲಾ? ಹೀಗೆ ಸಣ್ಣಗೆ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಬೇಕಾಗುತ್ತೆ. ಓಕೆ. ಸಣ್ಣಗೆ ಹಚ್ಕೊಂಡು ಮತ್ತೆ ಹಸಿಮೆಣಸನ್ನ ಸಣ್ಣಗೆ ಹಚ್ಕೋಬೇಕಾ? ಅದು ಕೂಡ ಮಿಕ್ಸ್ ಮಾಡ್ಬಿಡ್ತೀನಿ ಅದ್ರ ಜೊತೆ.
ಆಗ ಖಾರ ಆಗೋದಿಲ್ವಾ? ಇಲ್ಲ, ಖಾರ ಏನಾಗಿಲ್ಲ. ನೀವು ತಿಂದು ಟೇಸ್ಟ್ ನೋಡಿ ಹೇಳ್ತೀರಾ. ನೋಡಿ, ನೀವು ಮೊದ್ಲೇ ಖಾರ ಹಬ್ಬ ಅಂತೀರಾ, ಇದು ತಿಂದು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತೀರಾ, ಖಾರನೇ ಇಲ್ಲ. ಅಲ್ಲ, ಕೆಲವೊಂದಕ್ಕೆ ಖಾರ ಇದ್ರೇನೆ ಚೆನ್ನಾಗಿರುತ್ತೆ ಬಿಡಿ. ಹಾ, ಖಾರವಾಗಿದೆ. ನಾವ್ ಅದು ಯಾವ್ದು ರೊಟ್ಟಿ ಚಪಾತಿ ಯಾವ್ದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ. ಇದನ್ನ ಬೇಗ ಕಟ್ ಮಾಡ್ಕೊಂಡು, ಮತ್ತೆ ಇದೆಲ್ಲ ಆಲ್ರೆಡಿ ಕಟ್ ಮಾಡಿದೀರಾ ಅಲ್ವಾ? ಎಲ್ಲ ಕಟ್ ಮಾಡಿ ಒಂದ್ಸತಿ ಹಸಿಮೆಣಸು ಕಟ್ ಮಾಡಿದ್ರೆ ಇದೆಲ್ಲ ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡುತ್ತೆ. ಎಷ್ಟೊತ್ತಾಗತ್ತಮ್ಮ ಇದು? ಏನಿದೆಲ್ಲ ಒಂದು 20 ಮಿನಿಟ್ಸ್ ಅಲ್ಲೆಲ್ಲ ಆಗೋದು. 20 ಮಿನಿಟ್ಸ್ ಅಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಂತೂ ಒಂದು 15 ಮಿನಿಟ್ಸು ಬೇಡ. ಓಕೆ, ಬೇಗನೆ ಆಗೋದು. ಹೌದೌದು. ಈಗ ಬೆಳಿಗ್ಗೆ ನಾವೇನಾದ್ರೂ ಚಪಾತಿ ಆಮೇಲೆ ದೋಸೆ ಏನಾದ್ರು ಮಾಡಿ, ದೋಸೆಗೆಲ್ಲ ಆಗತ್ತಾ ಇದು? ದೋಸೆಗಾಗತ್ತೆ, ಚಪಾತಿಗಾಗತ್ತೆ, ಇಡ್ಲಿಗಾಗತ್ತೆ, ದೋಸೆಗೆ ಯಾವ್ದಕ್ಕಾದ್ರೂ ಅನ್ನದ ಜೊತೆಗೂ ನಂಚ್ಕೊಂಡು ತಿನ್ಬೋದು. ಇದು ಬೇಕಾದ್ರೆ ಒಂಥರ ಅನ್ನಕ್ಕೆ ಕನ್ಸ್ಕೊಂಡು ತಿಂದ್ರು ಅದು ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಮ್ಗೆ. ಇದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಮತ್ತೆಲ್ಲ ಒಗ್ಗರಣೆ ಮಾಡ್ಕೊಂಡು ಪಲ್ಯ ಮಾಡೋದಂತದಲ್ವಾ? ಸ್ವಲ್ಪ ಟೈಮ್ ಬೇಕಲ್ವಾ ಇದಕ್ಕೆ? ಕಟ್ ಮಾಡ್ಕೊಳ್ತಾ ಇರಿ ಅಮ್ಮ. ಈಗ ಹಸಿ ಮೆಣಸು ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಕಟ್ ಮಾಡಿ, ಇನ್ನೇನ್ ಮಾಡೋಣ? ಇವಾಗ ಹುರಿದಿದೀವಲ್ಲ ಶೇಂಗಾ ಬೀಜ, ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ತರ್ತರಿಯಾಗಿ ಮಾಡಿ. ಓಕೆ, ಆಲ್ರೆಡಿ ತಣ್ಣಗಾಗಿದೆ, ನೀವು ಸ್ವಲ್ಪ ತಣ್ಣಗಾಗ್ಬೇಕು ಅಂತ ಹೇಳಿದ್ರಲ್ವಾ? ಹೌದು. ಓಕೆ, ನೀವ್ ಹೇಳ್ದಾಗ ಕರೆಕ್ಟ್ ಆಗಿ ತರಿ ಆಗ್ಬಿಟ್ಟಿದೆ ನೋಡಿ. ಸರಿ ಇದೆಯಾ? ಜಾಸ್ತಿ ಆಗ್ಬಿಡ್ತಾ? ಜಾಸ್ತಿ ಆಯ್ತು. ಅದಕ್ಕೆ ಇಲ್ಲ, ತರಿನೇ ಇದೆ ಅಮ್ಮ, ಪರವಾಗಿಲ್ಲ. ಸರಿ, ಇನ್ನೇನ್ ಮಾಡ್ಕೊಳ್ಳೋಣ? ಇವಾಗ ನಾವು ಒಗ್ಗರಣೆ ಕೊಡೋಣ. ಓಕೆ, ಎಣ್ಣೆ ಬೇಕಾ? ಎಣ್ಣೆ ಬೇಕು. ಆನ್ ಮಾಡ್ಕೊಂತೀರಾ? ಎಷ್ಟು ಎಣ್ಣೆ? 1-2 ಸ್ಪೂನ್ ಸಾಕಾ ಪಲ್ಯಕ್ಕೆ? ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಇದು ಮೆಣಸಿನಕಾಯಿ ಕಾರಣ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತಾ? ಹೌದು. ಸರಿ, ಒಗ್ಗರಣೆಗೆ ಏನ್ ಬೇಕಮ್ಮ? ಇದು ಸ್ವಲ್ಪ ಕಾಯ್ಬೇಕು ಎಣ್ಣೆ, ಆಮೇಲೆ ಸಾಸಿವೆ. ಮತ್ತೆ ನೀವು ಅಕ್ಕನ ಬಳಗ ಅದೆಲ್ಲ ಇದ್ರಲ್ಲಿ ಮಾಡ್ತಾನೆ ನಾವು ಮಾತಾಡ್ತಾ ಇರೋಣ. ಹೇಳಿದ್ರಲ್ವಾ ಎಲ್ಲ ಅದರಿಂದ ಆಕ್ಟಿವ್ ಆಗಿದ್ದೀನಿ ಅಂತ. ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ಅಕ್ಕನ ಬಳಗ ನೀವು ಹೇಳಿದ್ರಲ್ಲ, ಮಹಿಳೆಯರ ಒಂದು ಸಮಾಜದಾಗೆ ನೀವು ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದೌದು. ಅದರಲ್ಲಿ ಪ್ರತಿ ಮಂತ್ ಸ್ಯಾಟರ್ಡೆ ಇರುತ್ತೆ ಅಕ್ಕ ಮಹಾದೇವಿ ಅಕ್ಕನ ಬಳಗದಲ್ಲಿ. ಪ್ರತಿ ಮಂತು ನಾವು ಫಸ್ಟ್ ಸ್ಯಾಟರ್ಡೆ ಮಾಡ್ತೀವಿ. ಅವತ್ತು ಯಾರ್ದಾದ್ರೂ ಒಬ್ರದ್ದು ಹೋಸ್ಟಿಂಗ್ ಇರುತ್ತೆ, ಆತಿಥ್ಯ ಮಾಡೋಂಥದ್ದು ಇರುತ್ತೆ, ಪೂಜೆ ಮಾಡೋಂಥದ್ದು ಇರುತ್ತೆ. ಅವ್ರು ಕರೆದು ಅವತ್ತು ಯಾರನ್ನಾದ್ರೂ ನಾವು ಒಂದು ವಿವಿಧ ರಂಗಗಳಲ್ಲಿ, ಯಾವ್ದಂತಂದ್ರೆ ಒಂದು ಆರೋಗ್ಯದಾಗ್ಲಿ, ಅಗ್ರಿಕಲ್ಚರಲ್ ಆಗ್ಲಿ, ಮ್ಯಾಜಿಸ್ಟ್ರೇಟ್ ರಂಗ, ಯಾವ್ದಾದ್ರೂ ಒಂದು ಪರಿಣಿತರನ್ನ ಕರೆಸ್ಬಿಟ್ಟು ಅವ್ರ ಜೊತೆಗೆ ಮಾಹಿತಿ ಸಿಗುವಂತದ್ದು, ಎಲ್ಲರಿಗೂ ಒಂದು ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ ಅಲ್ಲಿ. ಹೌದು, ಅವ್ರನ್ನ ಕರೆಸ್ತೀವಿ, ಅವ್ರ ಹತ್ರ ಮಾತಾಡಿಸ್ತೀವಿ. ಹಾಗೆ ಮತ್ತೆ ನಾವು ಇದು ಮಾಡ್ತೀವಿ. ಏನ್ ಹಾಕೊಂತೀರಾ ಈಗ? ಇದು ಕೊಡಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ್ರಾ? ಆಫ್ ಮಾಡ್ಕೊಂಡೆ, ಯಾಕೆ ಅಂತಂದ್ರೆ ಅದು ಸುಟ್ಟೋಗ್ಬಾರ್ದು. ಓಕೆ, ಸರಿ. ಸ್ಪೂನ್ ತಗೋ, ಏನ್ ಬೇಕು? ಇಲ್ಲಿದೆ ಸ್ಪೂನು. ಆಮೇಲೆ ಕರ್ಬೇವಿನ ಸೊಪ್ಪು ತಗೊಳ್ಳಿ. ಅವ್ರನ್ನೆಲ್ಲ ಕರೆಸಿ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ತೀವಿ. ಮತ್ತೆ ಯಾರಾದ್ರೂ ಬೇಕಾದ್ರೆ ಒಬ್ಬೊಬ್ಬರಾಗೆ ಬಂದು ಅವ್ರಿಗೆ ಇಷ್ಟ ಇದ್ರೆ ವಚನಗಳು ಹೇಳೋದು, ಅದರ ಅರ್ಥ ತಿಳಿಸೋದು, ಅದನ್ನು ಮಾಡೋದು. ಆಮೇಲೆ ಆ ತಿಂಗಳಲ್ಲಿ ಏನೇನು ವಿಶೇಷ ನಾವು ಪಡೆದಿರ್ತೀವಿ, ವಿಶೇಷ ಏನಾದ್ರೂ ಎಲ್ಲಾದ್ರೂ ಟ್ರಿಪ್ ಹೋಗಿದ್ರಾಗ್ಲಿ, ಯಾವ್ದಾದ್ರು ಶಿವಾನುಭವಕ್ಕೆ ಹೋಗಿದ್ದಾಗ್ಲಿ, ಅದ್ರದ್ದು ಹಂಚ್ಕೊಳ್ತಾರೆ. ವಿಷಯಗಳನ್ನೆಲ್ಲ ಹಂಚ್ಕೊಳ್ಳೋದು. ಆಮೇಲೆ ಎಲ್ಲ ಆದ್ಮೇಲೆ ಎಲ್ಲ ವಿಚಾರ ವಿನಿಮಯ ಎಲ್ಲ ಆದ್ಮೇಲೆ ಏನಾದ್ರೂ ಒಂದು ಆಟಗಳನ್ನ ಆಡಿಸ್ತಾರೆ. ಹಾಗಾದ್ಮೇಲೆ ಮತ್ತೆ ಲಾಸ್ಟ್ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಅದಾದ್ಮೇಲೆ ಹೊರಡ್ತೀವಿ. ಅದೇ ತರ ಇದು ಸ್ನೇಹನೂ ಇದೇ ರೀತಿನೇ ಮಾಡೋದು. ಸ್ನೇಹ ಅನ್ನೋದು ಅಂತೂ ಒಂದಲ್ಲ ಒಂದ್ ರೀತಿ ಈಗ ಅಕ್ಕ ಮಹಾದೇವಿಯವರ ವಚನ, ಬಸವಣ್ಣನವರ ವಚನ, ಅದರಲ್ಲಿರುವ ಒಂದು ತತ್ವಗಳನ್ನು, ಸಿದ್ಧಾಂತಗಳನ್ನು ನೀವು ಪ್ರಚಾರ ಕೂಡ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಬಹಳ ಸಂತೋಷ. ಈ ಶಿವಾನುಭವ ಅಂದ್ರಲ್ಲ, ಏನದು? ಏನ್ ಮಾಡ್ತೀರಾ? ಯಾವ ತರ ಕಾರ್ಯಕ್ರಮ? ಅದು ಶಿವಾನುಭವ ಅನ್ನೋಂಥದ್ದು ಪ್ರತಿ ಮಂಡೇ, ಫಸ್ಟ್ ಮಂಡೇ, ಪ್ರತಿ ತಿಂಗಳು ಮೊದಲ ಬೇಕಾದಕ್ಕೆ. ಇದಕ್ಕೆ ನನ್ಗೆ ಇವಾಗ ಈರುಳ್ಳಿ ರೆಡಿ ಮಾಡ್ತೀನಿ. ನಾವು ಅಡ್ಗೆ ಮಾಡ್ತಾನೆ ಮಾತಾಡೋಣ. ಈರುಳ್ಳಿ ಕೊಡಿ. ಓಕೆ, ಎಷ್ಟು ಈರುಳ್ಳಿ ಹಾಕಿದಿರಮ್ಮ? ಇದು 1 ಬೌಲ್. ಓಕೆ,
ಒಂದು ದೊಡ್ಡ ಗಡ್ಡೆ ಆದ್ರೂ ಪರವಾಗಿಲ್ಲ, ಸಣ್ಣದಾದ್ರೆ ಒಂದೆರಡು. ಓಕೆ. ಶಿವಾನುಭವದ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳಿ. ಅದೇ ಹೇಳಿದ್ನಲ್ಲ, ಪ್ರತಿ ತಿಂಗಳಲ್ಲಿ ಮೊದಲನೇ ಸೋಮವಾರ ನಾವು ಸಾಯಂಕಾಲದ ಹೊತ್ತು ಹೋಗಿ ಎಲ್ಲಾರು ಸೇರ್ಕೊಂಡು ಅಲ್ಲಿ ಬಸವಣ್ಣ ಅವ್ರದ್ದು ವಚನಗಳು ಹೇಳೋದು, ಹಾಡುಗಳು ಹೇಳೋದು, ಭಜನೆ ಮಾಡೋದು. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಅವ್ರದ್ದು ಒಂದು ಬಸವಣ್ಣ ಅವ್ರದ್ದು ವಚನಗಳದ್ದು ಒಂದು ಬುಕ್ ಇದೆ. ಆ ಬುಕ್ ನಲ್ಲಿ ಯಾವ್ದು ಪ್ರತಿ ಮಂತ್ ಒಂದೊಂದು ನಾವು ಅದ್ರದ್ದು ಅರ್ಥ ಹೇಳ್ಕೊಂಡು ಎಲ್ರಿಗೂ ಅಲ್ಲಿ ಬಂದಿರೋರ್ಗೆಲ್ಲ ತಿಳಿಸೋದು. ಹೌದಾ? ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕೆಲವರು ಏನಾಗಿದೆ ಸತ್ಯ ಅವ್ರಿಗೆ ಗೊತ್ತಾ, ಬಸವಣ್ಣ ಅವ್ರು ಅಂತಂದ್ರೆ ನಂದಿನ ತೋರಿಸ್ತಾರೆ, ಆ ತರ ಆಗೋಗ್ಬಿಟ್ಟು. ಇನ್ನು ಕೆಲವ್ರಿಗೆ ಆ ಜ್ಞಾನದಲ್ಲಿ ಎಷ್ಟೋ ಜನಕ್ಕೆ ಅಲ್ಲ, ನಿಮ್ಮಂತವ್ರು ಈ ತರ ಸಂಘ ಸಂಸ್ಥೆಗಳ ಮುಖಾಂತರ ಮಾಹಿತಿ ಅಂದ್ರೆ ನಾನು ಹೇಳಿದ ಪ್ರಚಾರ ಮಾಡ್ಬೇಕು, ಇನ್ನೂ ಆಗ್ಬೇಕು. ಈ ಬಸವ ಚಾನೆಲ್ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇದು ಅರ್ಥ ಆಗ್ತಾ ಏನಿದೆ ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲರದು ಕನಸಿಂದ ಇದು ಆಕ್ಚುಲಿ ಬಸವ ಚಾನೆಲ್ ಅನ್ನೋದು, ಟಿವಿ ಅನ್ನೋದು ಎಲ್ಲ. ಮತ್ತು ಬಸವ ಈ ವಾಹಿನಿಯಿಂದ ಎಲ್ಲರಿಗೂ ಒಂದು ತಲುಪುವ ಹಾಗೆ ಆಗಿದೆ ಜನಸಾಮಾನ್ಯರಿಗೆ. ನಾವು ನಮ್ಮ ಈ ಕೃಷ್ಣಪ್ಪ ಅಣ್ಣ ಅವರಿಗೆ, ಆಮೇಲೆ ಯಶೋದಮ್ಮ ಅವರಿಗೆ ನಾವೆಷ್ಟು ಋಣಿಗಳಾದ್ರೂ ಸಾಕಾಗ. ಓಕೆ, ಇನ್ನೇನ್ ಹಾಕ್ತೀರಾ? ಅದೊಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ತರ ಗೋಲ್ಡನ್ ಬ್ರೌನ್ ಆಗ್ಬೇಕಿದು. ಗೋಲ್ಡನ್ ಬ್ರೌನ್ ಆದ್ಮೇಲೆ ಇವಾಗ ನನ್ಗೆ ಇದು ಕೊಡಿ, ಹುರಿದಿದ್ದೀರಲ್ಲ ಕಡಲೆ ಬೀಜ. ಓಕೆ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಕಡಲೆ ಬೀಜ ಒಂದು ಹಾಕ್ತಾರಲ್ವಾ ಎಲ್ಲ? ಹೌದೌದು. ಈ ಕಡೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು. ಸೌತ್ ಕರ್ನಾಟಕದಲ್ಲಿ ತೆಂಗಿನಕಾಯಿ ಹೇಗೆ ಯೂಸ್ ಮಾಡ್ತಾರೋ ಆ ಕಡೆ ಶೇಂಗಾ ಬೀಜ ತುಂಬಾ ಪ್ರೋಟೀನ್ಸ್ ಇರುತ್ತೆ, ಒಳ್ಳೇದು ಆರೋಗ್ಯಕ್ಕೆ. ತುಂಬಾ ಪ್ರೋಟೀನ್, ದೇಹಕ್ಕೆ ತುಂಬಾ ಒಳ್ಳೇದು. ಇವನ್ ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ, ಇದು ಕೂಡ ಒಂದು ಔಷಧಿ ಮೌಲ್ಯ. ಬೆಳ್ಳುಳ್ಳಿ ಎಷ್ಟೋ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬೆಳ್ಳುಳ್ಳಿ ದಿನ ಸೇವನೆ ಮಾಡಿ ಅಂತಾರೆ. ಈರುಳ್ಳಿ ಬಿಪಿಗೆ, ಬೆಳ್ಳುಳ್ಳಿನೂ ಬಿಪಿಗೆ. ಹೌದು. ಇವೆಲ್ಲ ಒಳ್ಳೆ ಔಷಧಿಯ ಮೌಲ್ಯಗಳನ್ನು ಹೊಂದ್ಕೊಂಡಿರೋ ಅಂತದೇ ಪದಾರ್ಥಗಳು ನಮ್ ದೇಹಕ್ಕೆ ಬೇಕಾಗಿರೋದು. ಇನ್ನೊಂದ್ ಸ್ವಲ್ಪ ಇದೆ. ಹೌದು ಅಮ್ಮ, ನೀವು ವಚನಗಳನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ, ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಒಂದು ವಚನವನ್ನು ಹೇಳಿ ಅಮ್ಮ. ನಾವು ವಚನ ಒಂದು ಹೇಳ್ತೀನಿ. ಆಕ್ಚುಲಿ ಇವಾಗ ನಾವು ಮಾಡ್ತಾ ಇರೋದು ಲೌಕಿಕದ ಆಹಾರ. ಲೌಕಿಕ ಅಂದ್ರೆ ನಾವು ಸಾಮಾನ್ಯ ಜನರುಗಳು ಊಟ ಮಾಡ್ತಾ ಇರೋದು ಇದು. ಆದ್ರೆ ನಮ್ಮ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಏನಂತ ಅಂತಂದ್ರೆ, ಆಧ್ಯಾತ್ಮಿಕದ ಓಗರ ಅಂದ್ರೆ ಊಟ, ಅದು ಆಹಾರ ಪದಾರ್ಥ, ಅದು ಲಿಂಗದೋಗರ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಏನು ಅಂತಂತಂದ್ರೆ, ಇದು ನಿಶ್ಚಲವೆಂಬ ಭಾಜನದಲ್ಲಿ ನಿಜ ವಸ್ತುವೆಂಬ ಅಕ್ಕಿಯ ತುಂಬಿ ಪರಮಾನಂದವೆಂಬ ಜಲವನೆರೆದು ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಪಾಕವು ಲಿಂಗದೋಗರವಾದ ಅದು ಮಹಾಘನದಲ್ಲಿ ನಿಂದು ಘನ ತೃಪ್ತಿಯ ನೀಯುತ್ತಿದ್ದುದು ಕಾಣಿರೆ. ಅದ ಕಣ್ಣಿಲ್ಲದೆ ಕಂಡು, ಕೈಯಿಲ್ಲದೆ ಕೊಂಡು, ಬಾಯಿಲ್ಲದೆ ಉಂಡ ಆ ತೃಪ್ತಿಯು ಅರಿವಿಲ್ಲದೆ ಅರಿವಿನಿಂದರಿದು ಪರಮ ಸುಖಿಯಾದೆ ನಾನು ಗುಹೇಶ್ವರ ಅಂತ ಗುಹೇಶ್ವರ ಅವರು ಮಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ. ಅದು ಹೇಗೆ ಅಂತಂದ್ರೆ, ಮನಸ್ಸಿನಲ್ಲಿ ಏನು ಹೊಯ್ದಾಟ ಇರಬಾರ್ದು. ಅಂತಹ ಸ್ಥಿತಿನಲ್ಲಿ, ಅಂಥ ನಿಶ್ಚಲವೆಂಬ ಮನಸ್ಸಿನಲ್ಲಿ ನಾವು ಯಾವುದೇ ಸುಖ ದುಃಖಗಳ ಲೇಪನ ಇಲ್ಲದೆ ಇರೋಂಥ ಪರಮ ಸುಖಿ ಅನ್ನುವಂಥ ಅಕ್ಕಿನ ಹಾಕ್ಬಿಟ್ಟು ನಿರಂತರವಾದ ಪರಮಾನಂದ ಅಂತ, ಆ ಆನಂದವೆಂಬ ತಿಳಿಗಂಗೆಯ ಜಲ, ಆ ಜಲದಲ್ಲಿ ನಾವು ಪಾಕ ಸಿದ್ಧಪಡಿಸ್ಬೇಕು. ಆ ಪಾಕನ ಸಿದ್ಧಪಡಿಸ್ಬೇಕು ಅಂತಂದ್ರೆ ನಮ್ಗೆ ಅಗ್ನಿ ಬೇಕು. ಆ ಅಗ್ನಿ ಯಾವ ಅಗ್ನಿ ಅಂತಂತಂದ್ರೆ, ನಮ್ಮ ಅಂತರಂಗದ ಆತ್ಮದ ಅರಿವಿನ ಮಂಥನದಿಂದ ಅಲ್ಲಿ ಹೊಮ್ಮುವಂತ ಆ ಸ್ವಯಂ ಪ್ರಕಾಶ ಇದೆಯಲ್ಲ, ಆ ಸ್ವಯಂ ಪ್ರಕಾಶ ಅಂದ್ರೆ ಸೆಲ್ಫ್ ಅವೇರ್ನೆಸ್. ಆ ಅವೇರ್ನೆಸ್ ಇಂದ ನಾವು ಪಾಕ ಸಿದ್ಧಪಡಿಸ್ಕೋಬೇಕು. ಅಂದ್ರೆ ಅಂತರಂಗ ಶುದ್ಧಿ ಇದ್ರೆ ಮಾತ್ರ ಬಹಿರಂಗ ಶುದ್ಧಿ ಅಂತ ಹೇಳಿದಾಗೆ ಆಹಾರ ಜೊತೆ ಒಂದು ಹೇಗೆ ಸಂಬಂಧ. ಹೌದು. ಅಲ್ಲಿ ನೆನೆಸಿರುವಂತ ತೊಗರಿ ಬೇಳೆ ಅದನ್ನ ಕೊಡಿ. ಇದನ್ನ ಹಾಕಿ ಇನ್ನೊಂದ್ ಸ್ವಲ್ಪ ಹುರಿಬೇಕಾಗುತ್ತೆ. ಹೌದು, ಸ್ವಲ್ಪ ಹುರಿಬೇಕು. ಓಕೆ, ಈಗ ನೆನೆಸಿದ್ದು ಇದನ್ನ ಹಾಕಿದ್ರೆ ಒಲೆ ಆನ್ ಮಾಡ್ಕೊಳ್ತೀರಾ? ತೊಗರಿ ಬೇಳೆ ಹಾಕೊಂಡಿದ್ದೀರಾ? ತೊಗರಿ ಬೇಳೆ ಹಾಕಿ ಅದನ್ನ ಸ್ವಲ್ಪ ನೆನೆಸಿದೀರಾ? ಸ್ವಲ್ಪ ಜಾಸ್ತಿ ಬೇಕಾ ಅಥವಾ ಬೇಗ? ಅದೇ ಅದಕ್ಕೋಸ್ಕರ ನೆನೆಸೋದು ಸ್ವಲ್ಪ ಬೇಗನೆ ಆಗುತ್ತೆ, ತುಂಬಾ ಹೊತ್ತೇನ್ ಬೇಕಾಗಿಲ್ಲ. ಇದು ಅದೇ
ಅದನ್ನ ಒಬ್ಬ ಸಾಧಕ ಹೇಳ್ತಾ ಇದ್ದೆ ನಾನು. ಸಾಧಕ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಒಂದು ಗುರಿ ಇಟ್ಕೊಳ್ಬೇಕಾಗತ್ತೆ. ಆ ಗುರಿ ಇಲ್ಲದೆ ಇದ್ರೆ ಅವನೇನು ಸಾಧಿಸಕ್ಕಾಗಲ್ಲ. ಹಾಗೇನೆ ನಾವು ಈ ಆಧ್ಯಾತ್ಮದ ಲಿಂಗದ ಹೋಗರ ಮಾಡ್ಬೇಕು ಅಂದ್ರೆ ನಮ್ಮ ನಿಶ್ಚಲನ ಮನಸ್ಸು ಅದಿದ್ರೇನೆ ನಮ್ಮ ದಿವ್ಯಾನುಭವದ ಪಾಕ ಸಿದ್ಧ ಆಗೋದು. ಅದಾದ್ರೆ ಇದನ್ನ ಈ ಮಾಡಿದ ಪಾಕ ಉಣ್ಣೋರು ಯಾರು, ಹೇಗೆ ಉಣ್ಣಬೇಕು ಅದನ್ನು ಹೇಳಿದ್ದಾರೆ ಮಲ್ಲವ ಪ್ರಭುಗಳು. ಉಣ್ಣೋರು ಯಾರು ಅಂತಂದ್ರೆ ಅದನ್ನ ಉಣ್ಬೇಕಾಗಿರೋನೇ ಜೀವನ್ಮುಕ್ತ. ಜೀವನ್ಮುಕ್ತ ಅಂದ್ರೆ ಯಾರು? ಜೀವನ್ಮುಕ್ತ ಅಂತಂದ್ರೆ ತಮ್ಮ ಅಂಗ ಗುಣಗಳೆಲ್ಲ ಕಳೆದು ಲಿಂಗ ಗುಣಗಳನ್ನ ಅಳವಡಿಸ್ಕೊಂಡಿರೋದು. ಅಂದ್ರೆ ಹಾಕೊಳ್ಳೋಣ ಮತ್ತೆ ಇವಾಗ ಇದನ್ನ ಹಾಕ್ತೀನಿ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಬೇಗ ಅಡಿಗೆ ಮಾಡಿ ರುಚಿ ನೋಡ್ಬೇಕಲ್ಲ, ನೀವು ಮಾತಾಡೋಣ ಹಾಗೆ ಅಡಿಗೆನೂ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಸುಮಾರು ನೀವು ಸಾಮಗ್ರಿಗಳು ಹಾಕ್ತಾ ಇದ್ದೀರಾ, ಎಲ್ಲರೂ ಚೆನ್ನಾಗಿ ಬೇಯ್ಬೇಕಲ್ವಾ? ಹೌದು, ಕರೆಕ್ಟ್. ಇನ್ನೇನಿಲ್ಲ, ಅದೇ ಹುಣಸೆ ಹಣ್ಣು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇದಿನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಳ್ಬೇಕಾಗ್ತದೆ. ಒಂದು ಸ್ವಲ್ಪ ಎಣ್ಣೆ ಕೊಡಿ, ಕಡಿಮೆ ಸ್ವಲ್ಪ ಎಣ್ಣೆ ಹಾಕೋಬೋದ್ಮೇಲೆ ಹಾಕೋಬಹುದು. ಮತ್ತೆ ಮನೆಯಲ್ಲೆಲ್ಲ ಅಡಿಗೆ ಹೊಸ ತಿಂಡಿಗಳೆಲ್ಲ ಮಾಡ್ತೀರಾ? ಮಾಡ್ತೀನಿ. ಇದನ್ನ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಮೊದಲು. ಇದು ಅರ್ಧಕ್ಕೆ ನಿಲ್ಸಿದ್ದೆ. ಅದನ್ನ ಉಣ್ಣೋರು ಯಾರು ಅಂತ ಹೇಳಿದ್ನಲ್ಲ, ಜೀವನ್ಮುಕ್ತ. ಯಾರು ಅಂಗಭಾವಗಳನ್ನೆಲ್ಲ ಅಳದ್ಬಿಟ್ಟು ಲಿಂಗಭಾವನೆ ಮೈಗೂಡಿಸ್ಕೊಂಡಿರ್ತಾರಲ್ಲ ಅವರೇ ಜೀವನ್ಮುಕ್ತರು. ಅವರು ಜೀವನ್ಮುಕ್ತರಾಗಿ ಅವ್ರಲ್ಲಿ ಮನಸ್ಸನ್ನ ಘನವಾದ ಮನಸ್ಸಿನ ಸ್ಥಿತಿಯಲ್ಲಿ ನೆಲೆ ನಿಂತು ಆ ತೃಪ್ತಿನ ಅನುಭವಿಸ್ತಾನೆ. ಅದು ಹೇಗೆ ಅಂತಂದ್ರೆ ಕಣ್ಣಿಲ್ಲದೆ ಕಾಣ್ಬೇಕಂತೆ, ಕೈ ಇಲ್ಲದೆ ಉಣ್ಬೇಕಂತೆ, ಬಾಯಿ ಇಲ್ಲದೇನೆ ಸ್ವೀಕರಿಸ್ಬೇಕಂತೆ. ಅದು ಲೌಕಿಕ ಜನರಿಗೆ ಅದು ಕಾಣ್ಸಲ್ಲ. ಅಂತರಂಗದ ಅರಿವಿನಿಂದನೇ ಸ್ವೀಕರಿಸ್ಬೇಕು. ಆಮೇಲೆ ಕೈ ಇಲ್ಲದೆ ಅಂತಂದ್ರೆ ನಾವು ಯಾವುದು ಕ್ರಿಯಾತೀತವಾಗಿ ಇರುವಂತ ನಿಷ್ಪತ್ತಿಯಲ್ಲಿ ಸ್ವೀಕರಿಸ್ಬೇಕು. ಆಮೇಲೆ ಬಾಯಿ ಇಲ್ಲದೆ ಉಣ್ಣಕ್ಕಾಗತ್ತಾ ಸತ್ಯ ಅವ್ರೆ? ಆಗೋದಿಲ್ಲ. ಆದ್ರೆ ಅದು ನಮ್ಮ ಹೃದಯ ಅನ್ನೋದೇ ಒಂದು ಬಾಯಿ, ಅದೇ ದ್ವಾರ. ಆ ದ್ವಾರದಲ್ಲಿ ಸೇವಿಸ್ಬಿಟ್ಟು ನಾವು ಸಾಕೆನಿಸುವಂತ ಅರಿವಿನಿಲ್ಲದೆ ಇರುವಂತ ನಿಶ್ಚಲ ಭಾವ ಸ್ಥಿತಿಯಲ್ಲಿ ಅದನ್ನು ಸೇವಿಸ್ಬೇಕು. ಹೇಗೆ ಒಂದು ಇದು ಇರುತ್ತಲ್ಲ ಅಂಬುಜ ಇಲ್ಲದಿರುವ ಮಕರಂದನ ಹೀರೋಕ್ಕೆ ದುಂಬಿ ಬರುತ್ತೆ. ಆ ದುಂಬಿ ಹೇಗೆ ತಾನದು ದುಂಬಿನ ಮಕರಂದನ ಹೀರುವಾಗ ಅದು ತನ್ನ ತಾನೇ ಮರೆತು ತಲ್ಲೀನತೆಯಲ್ಲಿ ಇದ್ಬಿಟ್ಟು ಮರ್ತೋಗ್ಬಿಡುತ್ತೆ ತಾನು ಎಲ್ಲಿದ್ದೀನಿ ಅಂತ. ಆ ದಳಗಳಲ್ಲಿ ಸಿಲ್ಕ್ ಬಿಡುತ್ತೆ. ಅವಾಗಿಂದ ಬಂದು ಇವಾಗ ಒಂದು ಸ್ವಲ್ಪ ಇದು ಹಾಕೋಣ. ಇದನ್ನ ತಗೊಳ್ಳಿ. ಇದೆಲ್ಲ ಆಗ್ತಾ ಇದೆ ಇವಾಗ. ಹೌದು, ಹುಣಸೆ ಹಣ್ಣು ಕೊಡಿ. ನೆನ್ಸಿದ್ದೀನಿ. ಹೌದು, ಹೊಸ ರುಚಿ ಮಾಡಿದ್ರೆ ಎಲ್ರಿಗೂ ಅಲ್ವಾ, ದಿನ ಮಾಡುವಂತದ್ದೇ ಮಾಡಿದ್ರೆ ಹೌದು ನಮ್ಗೆ ಹೊಸ ಕಲಿಬೇಕು ಅಂತ ಅಡಿಗೆ ಬೇಕಲ್ವಾ. ಮತ್ತೆ ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಬೆಲ್ಲ ಕೊಡಿ. ಎಲ್ಲ ಒಂದು ಉಪ್ಪು, ಖಾರ, ಹುಳಿ, ಹೌದು, ಎಲ್ಲದೂ ಸಮ್ಮಿಶ್ರಣ ಆಗ್ಬೇಕಲ್ವಾ. ಬೆಲ್ಲ ಹಾಕ್ತೀವಿ. ಒಂದ್ ಸ್ಪೂನ್ ಹಾಕಿದ್ರೆ ಸಾಕು. ಸಾಕು. ಎಷ್ಟು ಹುಳಿ ಹಾಕಿರ್ತೀವಲ್ಲ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಹಾಕಿದ್ಮೇಲೆ ಒಂದ್ ಸ್ವಲ್ಪ ಬೆಲ್ಲ ಬೇಕೆ. ಹೌದು. ಸರಿ, ಆಗ್ತಾ ಬಂತಲ್ವಾ. ಹೊಸ ರುಚಿಗಳನ್ನೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ನಮ್ಮ ಮನೆ ಎಲ್ಲರಿಗೂ ಸ್ವೀಟು ಇಷ್ಟ, ಖಾರನೂ ಇಷ್ಟ. ಆದ್ರೆ ಸ್ವೀಟಿಗಿಂತ ಖಾರ ಇಷ್ಟಪಡ್ತಾರೆ. ಅದಕ್ಕೆ ಇವತ್ತು ಹಸಿಮೆಣಸಿನಕಾಯಿ ಚಟ್ನಿನೇ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಹಸ್ಬೆಂಡ್ಗಂತೂ ಖಾರನೇ ಇರ್ಬೇಕು. ಖಾನಾವಳಿಯಲ್ಲೂ ಖಾರ ತಿನ್ಸೋಣ ಅಂತ ಅನ್ಕೊಂಡಿದ್ದೀರಾ? ಇದಕ್ಕೆ ಸ್ವಲ್ಪ ಉಪ್ಪು ತಗೊಳ್ತೀನಿ. ಒಂದ್ಸಲ ಎಣ್ಣೆ ಕರ್ದ ತಿಂಡಿಗಳು ಜಾಸ್ತಿನಾ ಅಥವಾ ರೊಟ್ಟಿ? ಎರಡು, ಕರ್ದಿದ್ದು ಮಾಡ್ತೀನಿ, ಡ್ರೈ ತರದ್ದು ಮಾಡ್ತೀನಿ ನಾನು. ಯಾವ್ದು ಉತ್ತರ ಕರ್ನಾಟಕ ಶೈಲಿನೇ ಜಾಸ್ತಿ? ಎರಡೂ ಮಾಡ್ತೀನಿ. ನಾರ್ತ್ ಇಂಡಿಯಾನೂ ಮಾಡ್ತೀನಿ, ಉತ್ತರ ಕರ್ನಾಟಕನೂ ಮಾಡ್ತೀನಿ. ಎಲ್ಲಾ ತರ. ಹೌದು. ಏನು ನೀವು ಸ್ಪೆಷಲ್ ಚೆನ್ನಾಗಿ ಮಾಡೋದಂತ ಮನೆಯವರೆಲ್ಲ ಯಾವ್ದು? ಬೇಸನ್ ಲಾಡು. ಬೇಸನ್ ಲಾಡು ಇಷ್ಟ. ಹೌದು.
ಬೇಸನ್ ಮಾಡ್ತಾ ಇರ್ತೀರಾ. ಖಾರದಲ್ಲಿ ಖಾರದಲ್ಲಿ ಇದು ನಿಪ್ಪಟ್ಟು, ಕೋಡ್ಬೇಳೆ. ಇನ್ನೊಂದಿದ್ರೆ ಮಾಡೋದಕ್ಕೆ ಬೇಜಾರಿಲ್ಲ. ಮನೇಲಿ ಯಾರಿದ್ದಾರೆ? ಮಕ್ಕಳು, ಮಗ, ನಮ್ಮ ಹಸ್ಬೆಂಡ್ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ವಿ. ನಮ್ಮ ಹಸ್ಬೆಂಡು, ನಮ್ಮ ಮಗ. ಮಗಳಿಗೆ ಮದುವೆ ಆಗಿದೆ. ಇವಾಗ ಮನೇಲಿರೋದು ನಮ್ಮ ಹಸ್ಬೆಂಡು, ನಾನು, ನನ್ನ ಮಗ. ಮಗಳು ಇಲ್ಲೇ ಇದ್ದಾಳೆ? ಮಗಳು ರಾಜರಾಜೇಶ್ವರಿ ನಗರ, ಬೆಂಗಳೂರಲ್ಲಿ. ಬರ್ತಾ ಇರ್ತಾರ? ಹಾ, ಬರ್ತಾ ಇರ್ತಾರೆ. ಒಳ್ಳೆ ಮೆಣಸಿನಕಾಯ್ದು ಬಾಟು ಮೂಗಿಗೆ ಬರ್ತಾ ಇದೆ ಅಂದ್ರೆ ಅದಾಗಿದೆ ಅಂತ. ಆಗಿದೆ. ಇವಾಗ ಇದು ರೆಡಿ ಆಗಿದೆ. ನಾನು ಹಾಕ್ಸ್ಬಿಡ್ತೀನಿ ಇವಾಗ. ಒಂದು ಕರೆಕ್ಟ್ ಹದವಾಗಿ ಹುರಿದಿದೆ ಅಂತ ಅನ್ಕೊಂತೀನಿ. ಒಳ್ಳೆ ಏನದು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇದನ್ನ ಒಂದು ಬೌಲ್. ಚಪಾತಿ ಅಥವಾ ದೋಸೆ ಯಾವ್ದಕ್ಕಾದ್ರೂ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಚಪಾತಿ, ದೋಸೆ, ರೊಟ್ಟಿ, ಇಡ್ಲಿ, ಅನ್ನ, ಯಾವ್ದು ಎಲ್ಲದಕ್ಕೂ ಯೂನಿವರ್ಸಲ್ ಆಗ್ಬಿಟ್ಟಿದೆ. ಓಕೆ, ಆಲ್ ಇನ್ ಒನ್ ಯೂಸ್ ಮಾಡ್ಬಿಟ್ರೆ ಬೆಳಿಗ್ಗೆ ನಾವು ಚಪಾತಿಗೆ, ಮಧ್ಯಾಹ್ನಕ್ಕೆ ಅನ್ನಕ್ಕೇನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದನ್ನ ಕಲ್ಸ್ಕೊಂಡು ತಿನ್ಬೋದು. ಈಗ ಬಾಕ್ಸಿಗೆಲ್ಲ ತಗೊಂಡು ಹೋಗ್ಬೋದಾ? ಹೆಚ್ಚಿನವರು ಈಗ ವರ್ಕಿಂಗ್ ಇರೋದ್ರಿಂದ. ಯಾಕೆಂದ್ರೆ ಇದನ್ನ ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ನೀರೇ ಇದಕ್ಕೆ ನಾವು ಟಚ್ ಮಾಡಿರ್ಲಿಲ್ಲ, ನೀರ್ ಸೋಗ್ಸ ಇಲ್ಲ. ಇದು ಬರೀ ಎಣ್ಣೆನಲ್ಲೇ ಅದು. ಓಕೆ, ಎಷ್ಟು ಒಂದ್ 3-4 ದಿನ, 2-3 ದಿನ ಇಡ್ಬೋದಾ? ಇಡ್ಬೋದು. ಈಗ ಬಾಕ್ಸಿಗೆಲ್ಲ ಮಾಡುವಂತ ಈಸಿ ಮೆಥಡ್ ಹೇಳ್ಕೊಟ್ರೆ ಎಷ್ಟೋ ಜನ ಉದ್ಯೋಗಸ್ಥ ಮಹಿಳೆಯರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹೌದು. ಹಾಗೆ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆಲ್ಲ ಏನಾದ್ರು ಹೊಸ ಹೊಸ ದಿನ ಹೋಟ್ಲಲ್ಲಿ ತಿಂದು ಬೇಜಾರಾಗಿರುತ್ತೆ ಕೆಲವ್ರಿಗೆ. ಅಂತವ್ರಿಗೆಲ್ಲ ಈ ತರ ಹೇಳ್ಕೊಟ್ರೆ ಒಂದಿನ ಮಾಡಿಟ್ರೆ 2-3 ದಿನ ಇಟ್ಕೊಂಡು ತಿನ್ಬಹುದು. ಧಾರಾಳವಾಗಿ. ಹಸಿಮೆಣಸಿನಕಾಯಿ ಪಲ್ಯ ರೆಡಿ ಆಗಿದೆ. ಇದನ್ನ ಸ್ವಾದಿಸಿ ಹೇಗಿದೆ ಅಂತ ನನಗೆ ಹೇಳಿ. ಓಕೆ, ಶ್ಯೂರ್, ಖಂಡಿತವಾಗೂ ಹೇಳ್ತೀನಿ. ಓಕೆ, ಬಿಸಿ ಇದೆ. ಅದನ್ನ ಮೊದಲು 1 ನಿಮಿಷ ತಡೀರಿ. ಇದು ನಾನು ಬಸವಣ್ಣ ಅವ್ರಿಗೆ ಇದು ಇವಾಗ ಪ್ರಸಾದ ರೂಪ ಆಯ್ತು. ಓಕೆ, ಒಳ್ಳೆ ಏನದು ಹಸಿಮೆಣಸಿನಕಾಯಿ ಪಲ್ಯ ಅಂದ್ರೆ ಎಲ್ಲದೂ ಒಂದು ಸಮ್ಮಿಶ್ರಣ ಇದೆ ಇದ್ರಲ್ವಾ. ಹಸಿಮೆಣಸಿದೆ, ಕರಿಬೇವು, ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಇನ್ನೊಂದು ಇದು ಕಡಲೆ ಬೀಜ ಇದೆಯಲ್ಲ, ಕಾಣ್ತಾ ಇದೆ. ಕಡಲೆ ಬೀಜ ಒಂದ್ಸತಿ ಬಾಯಿಗೆ ಬಂದ್ಬಿಟ್ರೆ ಒಳ್ಳೆ ರುಚಿನೇ ಇರುತ್ತೆ. ಓಕೆ, ನೋಡಿ ಹೇಳ್ತೀನಿ. ಖಾರ ಇದೆಯಾ? ತುಂಬಾ ಸ್ವಾದಿಷ್ಟವಾಗಿದೆ, ತುಂಬಾ ರುಚಿಯಾಗಿದೆ. ಬಿಸಿ ಬಿಸಿ ಒಂದು ಪಲ್ಯ ಮತ್ತೆ ದೋಸೆ ಪಕ್ಕದಲ್ಲಿ ಇಟ್ಕೊಂಡು ತಿನ್ಬಿಟ್ರೆ ಇಲ್ಲ, ತುಂಬಾ ರುಚಿಯಾಗಿದೆ. ನನ್ಗೆ ಗೊತ್ತಿಲ್ಲ, ಹಸಿಮೆಣಸಿಂದು ನಾವ್ ಯಾವಾಗ್ಲೂ ಬೇರೆ ತರಕಾರಿ ಜೊತೆ ಆಡ್ ಮಾಡ್ತೀವಿ. ಹೌದೌದು. ಹಸಿಮೆಣಸಿನಕಾಯ್ದೆ ಪಲ್ಯ ಮಾಡ್ಕೊಂಡು ಮೇನ್ ಇಂಗ್ರೀಡಿಯೆಂಟ್ ಇವತ್ತೇ ಗೊತ್ತಾಗಿದ್ದು. ನೀವ್ ಹೇಳಿದಾಗ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು. ಎಸ್ಪೆಷಲಿ ನನಗಂದ್ರೆ ಚಪಾತಿ, ರೊಟ್ಟಿ, ದೋಸೆ ಇದು ಬೆಸ್ಟ್ ಕಾಂಬಿನೇಷನ್. ರೈಸಿಗೂ ಮೋಸ್ಟ್ಲಿ ಒಂದು ತುಪ್ಪ ಏನಾದ್ರು ಇದ್ರೆ ಹಾಕೊಂಡು ತಿನ್ಬೋದು. ತುಂಬಾ ಒಂದು ಸ್ವಾದಿಷ್ಟವಾದ ಪಲ್ಯ ಇವತ್ತು ಮಾಡಿದಿರ ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ತಮಗೂ ಅಷ್ಟೇ. ಈ ಖಾನಾವಳಿನಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಿಮಗೂ ನನಗೆ ಅವಕಾಶ ಮಾಡಿಕೊಟ್ಟಂತ ಬಸವ ಚಾನೆಲ್ಗೆ ನನ್ನ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಹಸಿಮೆಣಸಿನಕಾಯಿಯ ಪಲ್ಯವನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.